ತುಂಬ ಹೊಸ ಅನುಭವ ಅನಿಸ್ತಾ ಇದೆ. ಯಾಕೆಂದರೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಾನು ಮೈಸೂರು ಯೂನಿವರ್ಸಿಟಿಲಿ 30 ವರ್ಷ ಪಾಠ ಮಾಡಿಕೊಂಡು ಇದ್ದವನು. ಈಗ VR ತೊಗೊಂಡಿದ್ದೀನಿ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ತಲೆದಂಡ ಚಿತ್ರಕ್ಕೆ, ನಿರ್ದೇಶನಕ್ಕೆ ಮತ್ತು ಪ್ರೊಡಕ್ಷನ್ಗೆ. ಎಷ್ಟೋ ವಿಚಾರಗಳು ಈಗ ನಿಮ್ಮ ಇದರಲ್ಲಿ ನೋಡಿದಾಗ ನನಗೆ ಗೊತ್ತಿರಲಿಲ್ಲ. ಫ್ರ್ಯಾಂಕಾಗಿ ಸತ್ಯ ಹೇಳಬೇಕು ಅಂದರೆ ಅದು ಆ ಅವೇರ್ನೆಸ್ ಇದು ಇಲ್ಲಿ ಮೊದಲನೇ ಹೆಜ್ಜೆ ಅಂತ ಅನ್ಕೋತೀನಿ. ದಯವಿಟ್ಟು ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ಕರ್ನಾಟಕ TV ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಜನಸಾಮಾನ್ಯರಿಗೆ ಮುಟ್ಟಬೇಕಾದಂಥ ಅತಿ ಅಮೂಲ್ಯ ವಿಷಯಗಳಿದೆ. ಸೊ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಸರ್, ಮೊನ್ನೆ ಅಷ್ಟೇ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ನಮ್ಮ ಕರುನಾಡಿಗೆ 70 ವರ್ಷ ಆಗಿದೆ, ಹೇಗನ್ಸುತ್ತೆ? ಖಂಡಿತ ಅದೊಂಥರ ಒಳಗಡೆಯಿಂದ ಬರುವಂಥ ಹೆಮ್ಮೆ ಅಥವಾ ಸಂತೋಷ ಸಂಗತಿ. ಈ ಸಮಯದಲ್ಲಿ ನಾನು ಯಾವ ವೇದಿಕೆ ಕರೆದ್ರೂ ಹೇಳ್ತೀನಿ, ಇದು ಕೆಲವರು ಕನ್ನಡ ರಾಜ್ಯೋತ್ಸವ ಅಂತಾರೆ. ಆ್ಯಕ್ಚುಲಿ ಇದು ಕರ್ನಾಟಕ ರಾಜ್ಯೋತ್ಸವ. ಅದು ಏಕೀಕರಣ ಮಾಡಿದ್ಮೇಲೆ ಹಲವಾರು ಜಿಲ್ಲೆಗಳು ಅಥವಾ ಚಿಕ್ಕ ಚಿಕ್ಕ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸಿ ಕರ್ನಾಟಕ ಅಂತ ಮಾಡಿದ್ದು. ಅದು ಆಡುಭಾಷೆಯಲ್ಲಿ ಬಂದ್ಬಿಟ್ಟಿದೆ. ಸರ್ಕಾರದ ಲೆವೆಲಲ್ಲೇ ಅದು ಕರೆಕ್ಷನ್ ಮಾಡಬೇಕಾ ಅನಿಸುತ್ತೆ. ಐ ಡೋಂಟ್ ನೋ ಯಾವಾಗ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಜನರ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ತುಂಬ ಖುಷಿ ಆಗ್ತದೆ. 70 ವರ್ಷಗಳು ಅಂದರೆ 7 ದಶಕಗಳು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಿರಂತರವಾಗಿ ಹೋಗ್ತಾ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.